ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಅದರಲ್ಲಿ ಪುರ್ಯಷ್ಟಕವು ಚೇತನವಲ್ಲ, ಕೇವಲ ಸತ್ತ ಮಾತ್ರದಿಂದ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು. ಪುರ್ಯಷ್ಟಕ ಅಂದರೆ ಏನಿಲ್ಲಿ ಆ ಚೇತನ ವಸ್ತುವಿಗೆ ಆತ್ಮಜ್ಞಾನ ಪ್ರಬೋಧನೆಯಿಂದ ಇರುವಂಥ ಚೇತನ ವಸ್ತುವಿನಲ್ಲಿ ಏನು ಕಾಣಿಸ್ಕೊಳ್ತದೆ? ಅಹಂತ ಭಾವ ಕಾಣಿಸ್ಕೊಳ್ತದೆ. ಅಹಂಕಾರ ಯಾವಾಗ ಕಾಣಿಸ್ಕೊಳ್ತೋ, ಅಹಂಕಾರ ಕಾಣಿಸ್ಕೊಳ್ತಾ ಇದ್ದಂಗೆ ಏನಾಗುತ್ತೆ, ಅಲ್ಲಿ ದೇಶ ಕಾಲಗಳು ಉತ್ಪತ್ತಿ ಆಗುತ್ತೆ, ಬುದ್ಧಿ ಬರುತ್ತೆ, ಬುದ್ಧಿಗೆ ಅಜ್ಞಾನ ಆವರಿಸ್ಕೊಳುತ್ತೆ, ಅಜ್ಞಾನ ಆವರಿಸ್ಕೊಂಡ್ಮೇಲೆ ಏನಾಗುತ್ತೆ, ನಿಧಾನವಾಗಿ ಪ್ರಾಣ ಬಂದು ಸೇರಿಕೊಳ್ಳುತ್ತೆ, ಮನಸ್ಸು ಬಂದು ಸೇರಿಕೊಳ್ಳುತ್ತೆ, ಮನಸ್ಸಿನ ವ್ಯಾಪಾರ ಶುರುವಾಗುತ್ತೆ. ಮನಸ್ಸಿನ ವ್ಯಾಪಾರ ಶುರುವಾದಮೇಲೆ ಏನಾಗುತ್ತೆ, ಅಲ್ಲಿ ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇವುಗಳೆಲ್ಲ ಸೇರಿಕೊಳ್ಳುತ್ತೆ, 3 ಶಕ್ತಿಗಳು ಸೇರಿಕೊಳ್ಳುತ್ತೆ. ಆಮೇಲೆ ಈ ಶಬ್ದ ಶಕ್ತಿನೂ ಬಂದು ಸೇರಿಕೊಳ್ಳುತ್ತೆ. ಎಲ್ಲ ಆದಮೇಲೆ ಈ ವಾತ, ಸ್ಪಂದ, ಸ್ಪರ್ಶ, ತ್ವಕ್ಕು, ಪ್ರಕಾಶಗೊಳ್ಳುವ ತೇಜಸ್ಸು, ರೂಪ, ಜಲ, ಸಾಧು, ರಸ ಇವೆಲ್ಲ ಬಂದು ಸೇರಿಕೊಳ್ತದೆ. ಇವೆಲ್ಲವೂ ಬಂದು ಸೇರಿಕೊಂಡು ಇದು ಪುರ್ಯಷ್ಟಕ ದೇಹ ಅಂತ ಕರೆಸ್ಕೊಳ್ತದೆ. ಆದರೂ ಕೂಡ ಅಂಗಾಂಗ ಸಂಪನ್ನವಾದಂತೆ, ಅಂಗಾಂಗಗಳಿಂದ ಕೂಡಿದಂತೆ ಕಾಣಿಸ್ತಾ ಇದ್ರೂ ಕೂಡ ಈ ಪುರ್ಯಷ್ಟಕ ದೇಹ ನಿಜವಾಗಿಯೂ ಇದು ಜ್ಞಾನರೂಪವೂ ಅಲ್ಲ, ಮತ್ತು ಜೀವನಿದ್ದರೂ ಇದು ಚೇತನವೂ ಕೂಡ ಅಲ್ಲ ಅಂತ ವಸಿಷ್ಠರಿಗೆ ಶಿವ ಹೇಳ್ತಾ ಇದ್ದ. ಜಲಪೀಠವಾದ ಸಮುದ್ರದ ಉದರದಲ್ಲಿ ನಡೆಯುವ ಜಲದ ವಿಲಾಸದಂತೆ ಪರವಸ್ತುವಿನಲ್ಲಿ ಕೇವಲವಾದ ಆತ್ಮಸತ್ತೇ ಸೂಕ್ಷ್ಮವಾಗಿ ಸ್ಫುರಣ ಮಾಡಿದುದರಿಂದ ಇದೆಲ್ಲವೂ ಆಗಿರುವುದು. ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲಿ ಜಲಪೀಠವಾದ ಸಮುದ್ರದ ಉದರದಲ್ಲಿ, ಜಲಪೀಠ ಯಾವುದು? ಸಮುದ್ರ, ಅಪಾರವಾದ ಜಲರಾಶಿಯನ್ನು ಹೊಂದಿರತಕ್ಕಂಥದ್ದು. ಇದರ ಉದರದಲ್ಲಿ, ಇದರ ಹೊಟ್ಟೆಯಲ್ಲಿ ನಡೆಯುವ ಜಲದ ವಿಲಾಸದಂತೆ. ಈಗ ಸಮುದ್ರದಲ್ಲಿ ನೀರಿದೆ, ಸುಮ್ಮನೆ ಜಡವಾಗಿ ಸುಮ್ಮನೆ ಕೂತ್ಕೊಬಿಟ್ಟಿದೆಯಾ? ಇಲ್ಲ, ಅಲ್ಲೇನು ನಡೀತದೆ? ಅಲೆಗಳು, ತರಂಗಗಳು, ನೊರೆ, ನೀರ್ಗುಳ್ಳೆಗಳು, ಈ ಕಡೆಯಿಂದ ಆ ಕಡೆಗೆ ಭಾರಿ ಅಲೆಗಳು, ದೊಡ್ಡ ದೊಡ್ಡ ಹಡಗುಗಳನ್ನೇ ಮುಳುಗಿಸ್ಬಿಡ್ತಕ್ಕಂಥದ್ದು. ಅದರಲ್ಲಿ ಸಕಲ ಜಲವಾಸಿಗಳು, ನೀರಿನಲ್ಲಿ ಅನೇಕ ಥರದ ಜಲಚರಗಳು ಹೇಗೆ ನಡೀತದೋ ವಿಲಾಸ ಅದು, ಜಲದ ವಿಲಾಸ ಅದು. ವಿಲಾಸ ಅಂದರೆ ಅದು ಮತ್ತೊಂದು ಶಬ್ದವನ್ನು ಹೇಳಲಿಕ್ಕೆ ಬರೋದಿಲ್ಲ. ಆ ಜಲದ ವಿಲಾಸ, ಮಗು ಒಂದು ಆಟ ಆಡ್ತಾ ಇರ್ತದೆ, ಆ ಮಗು ಆಟ ಆಡ್ತಾ ಇದ್ರೆ ಅದರ ಸಂಭ್ರಮದಲ್ಲಿ ಆಟ ಆಡ್ತಾರೆ, ಅದು ವಿಲಾಸ ಅದು. ಈ ಜಲದ ವಿಲಾಸ ಅಂದರೆ ಸಮುದ್ರದ ಉದರದಲ್ಲಿ ನಡೆಯುವ ಜಲದ ವಿಲಾಸದಂತೆ ಪರವಸ್ತುವಿನಲ್ಲಿ ಕೇವಲವಾದ ಆತ್ಮಸತ್ತೇ ಸೂಕ್ಷ್ಮವಾಗಿ ಸ್ಫುರಣ ಮಾಡಿದುದರಿಂದ ಇದೆಲ್ಲವೂ ಆಗಿರುವುದು. ಆ ಚಿದ್ಘನವಾದ ಚೇತನ ವಸ್ತುವಿನಲ್ಲಿಯೇ ಆತ್ಮಸತ್ತೇ ಸೂಕ್ಷ್ಮವಾಗಿ ಸ್ಫುರಣ ಮಾಡ್ತದೆ. ಸಮುದ್ರದ ನೀರಿನಲ್ಲಿಯೇ ಆ ನೀರೇ ಸಮುದ್ರದ ಒಳಗೆಲ್ಲ ನಾನಾ ಬಗೆಯಲ್ಲಿ ಕಾಣಿಸಿಕೊಳ್ಳುವಂತೆ ಈ ಸೂಕ್ಷ್ಮವಾಗಿ ಸ್ಫುರಣವಾಗುತ್ತೆ. ಯಾವುದು? ಆ ಆತ್ಮಸತ್ತೇ, ಅದರ ಸತ್ವವೇ ಸ್ಫುರಣ ಮಾಡ್ತದೆ. ಆ ಮಾಡಿದ್ದರ ಫಲವಾಗಿ ಜಗದುತ್ಪತ್ತಿ ಈ ರೀತಿ ಎಲ್ಲ ಕಾಣಿಸ್ಕೊಳ್ತದೆ, ಜೀವತ್ವ ಕಾಣಿಸ್ಕೊಳ್ತದೆ, ದೇಹಗಳು ಕಾಣಿಸ್ಕೊಳ್ತದೆ. ಆದುದರಿಂದ ಸಂವಿತ್ತೇ ಸಂವೇದನಾ ಸ್ವರೂಪವಾಗಿ ತಾನಾಗಿರುವುದು. ಅದೇ ಬೇರೆಯಾದಾಗ ಅಚೇತನತ್ವವನ್ನು ಹೊಂದಿದಂತೆ ಆಗುವುದು. ಬೇರೆ ಆದಾಗ ಇದಕ್ಕೆ ಚೇತನವಿಲ್ಲವೇನೋ ಅಂತ ಕರೆಸ್ಕೊಳ್ತದೆ, ಆದರೆ ಚೇತನ ವಸ್ತುವೇ ತಾನಾಗಿರ್ತದೆ. ಅದರ ಸ್ವರೂಪವನ್ನು ಪರಾಮರ್ಶೆ ಮಾಡಿ ತಿಳಿದರೆ ಅದು ಗಂಧರ್ವ ನಗರದಂತೆ ಎಂಬುದು ತಿಳಿಯುವುದು. ಅದರ ಸ್ವರೂಪವನ್ನು ಅಲೆ, ನೀರು, ನೀರ್ಗುಳ್ಳೆ, ನೊರೆ ಇವುಗಳನ್ನೆಲ್ಲ ಸರಿಯಾಗಿ ಪರಾಮರ್ಶೆ ಮಾಡಿ ನೋಡಿದ್ರೆ ಅಲೆಯೂ ಇಲ್ಲ, ನೀರ್ಗುಳ್ಳೆಯೂ ಇಲ್ಲ, ನೊರೆಯೂ ಇಲ್ಲ, ಏನೂ ಇಲ್ಲ, ಇರೋದೆಲ್ಲ ನೀರೇ. ಮತ್ತು ಎದ್ದೆದ್ದು ಕುಣಿತಾ ಇದೆಯಲ್ಲ ಅಲೆಗಳು, ನೊರೆಗಳು ಎಲ್ಲ ಕಾಣ್ತಾ ಇದೆಯಲ್ಲ, ಅಂದರೆ ಅದು ಕೇವಲ ಆ ನೀರಿನ ವಿಲಾಸ. ಇಲ್ಲಿಯೂ ಕೂಡ ಆತ್ಮಸತ್ತೆಯ ಸ್ಫುರಣದ ವಿಲಾಸವೇ ಹೊರತು ಬೇರೆ ಏನೂ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸಂವೇದನದಿಂದಲೂ ಪರಾಮರ್ಶದಿಂದಲೂ ಶಿವವಾಗಿ ಉಳಿಯುವ ಆ ವಸ್ತುವು ಅಜ್ಞಾತವಾಗಿದ್ದರು, ಅಂದರೆ ಕಾಣಿಸ್ಕೊಳ್ಳದೆ ಇದ್ದರೂ ಹಾಗೆಯೇ ಉಳಿಯಬೇಕು. ಹಾಗಿಲ್ಲದೆ ಅಜ್ಞಾತವಾದ ಮಾತ್ರಕ್ಕೆ ಪ್ರತ್ಯೇಕವಾದ ವಸ್ತುವಾಗುವುದು ಹೇಗೆ? ಈಗ ಆತ್ಮ ತತ್ವಜ್ಞಾನ
ಅಜ್ಞಾತವಾಗಿದೆ, ಕಣ್ಣಿಗೆ ಕಾಣಿಸ್ಕೊಳ್ತಾ ಇಲ್ಲ ಅಂದು ಮಾತ್ರಕ್ಕೆ ಅದು ಬೇರೆ ಆಗಿದೆ ಅಂತ ಅಲ್ಲ, ಎಲ್ಲವೂ ತಾನೇ ಆಗಿದೆ. ಈ ಪುರ್ಯಷ್ಟಕವು ತನ್ನೊಳಗೇ ಮಾಡಿಕೊಂಡ ಸಂಕಲ್ಪದಿಂದ ಅಂಶತ್ವವನ್ನು ತಾನೇ ಹೊಂದುವುದು. ಆ ಪರಮ ಸೂಕ್ಷ್ಮವಾದ ಚಿತ್ತಿನ ತನ್ಮಾತ್ರ ಸತ್ತೆಯು ಆಗ ಅಂಶತ್ವವನ್ನು ದೇಹವನ್ನಾಗಿ ಕಾಣುವುದು. ತನ್ಮಾತ್ರೆಗಳಂದರೆ ಏನಪ್ಪ ಅಂದರೆ ಪಂಚಭೂತಗಳ ಸೂಕ್ಷ್ಮ ರೂಪಗಳು. ಅರ್ಥ ಆಗ್ತದೆ ಅಲ್ವಾ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ತನ್ಮಾತ್ರೆಗಳು, ಪಂಚಭೂತಗಳ ಸೂಕ್ಷ್ಮ ರೂಪಗಳಿವು. ಈಗ ಆಕಾಶ ತತ್ವದ ರೂಪ ಶಬ್ದ, ಗಾಳಿ ಸ್ಪರ್ಶ, ಅಗ್ನಿಯದು ರೂಪ, ಜಲದು ರಸ, ಭೂಮಿಯದು ಗಂಧ. ಒಟ್ಟಾರೆ ಭೂಮಿ ನೋಡ್ಬೇಕಂದ್ರೆ ನಮಗೆ ಗಂಧವನ್ನು, ವಾಸನೆಯನ್ನು ನೋಡ್ಬೋದು, ಅದರ ಸೂಕ್ಷ್ಮ ರೂಪ ಅದು. ಆ ಒಟ್ಟಾರೆ ಆಕಾಶವನ್ನು ನಾವು ಶಬ್ದ ಮೂಲಕ ಕೇಳಿಸ್ಕೋಬೋದು. ಶಬ್ದ ಕೇಳ್ತಾ ಇದೆ ಅಂದರೆ ಆಕಾಶ ತತ್ವ ನನಗೆ ಅರ್ಥ ಆಗ್ತಿದೆ ಅಂತ ಅರ್ಥ. ಈ ರೀತಿಯಲ್ಲಿ ಆ ಕೂಡಲೇ ಆ ಪುರ್ಯಷ್ಟಕಕ್ಕೆ ಸರ್ವವೂ ಸ್ಥೂಲವಾಗಿರುವಂತೆ ಕಾಣುವುದು. ಯಾವಾಗ ಇವುಗಳಿಂದ ಕೂಡಿದಂಥ ಈ ಪುರ್ಯಷ್ಟಕ ದೇಹ ಯಾವಾಗ ಉತ್ಪತ್ತಿ ಆಯ್ತಲ್ಲ, ಆಗೇನಾಗುತ್ತೆ, ಸ್ಥೂಲವಾಗಿರುವಂತೆ, ದೊಡ್ಡದಾಗಿರುವಂತೆ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಆಗ ತನ್ಮಾತ್ರಗಳಿಂದ ಆದ ರಂಧ್ರಗಳು ಇಂದ್ರಿಯ ಗೋಲಕಗಳಾಗಿ ತಮ್ಮ ತಮ್ಮ ಸ್ಥಾನದಲ್ಲಿರುವುದನ್ನು ಪುರ್ಯಷ್ಟಕವು ಕಾಣುವುದು. ಅರ್ಥಾಗ್ತದಲ್ವ? ಈಗ ಇವಕ್ಕೆಲ್ಲ ಆದಮೇಲೆ ಇಂದ್ರಿಯಗಳ ಉತ್ಪತ್ತಿ ಆಯಿತು. ಅಂದರೆ ಏಕರೂಪವಾಗಿದ್ದ ಪ್ರಾಣಸ್ಪಂದ ವ್ಯಾಪಾರವು ಇಂದ್ರಿಯ ಗೋಲಕಗಳಲ್ಲಿ ಸೇರಿ ಪಂಚದ ಆಗುವುದು. ಈಗ ಪ್ರಾಣ ಬಂದು ಸೇರ್ಕೊಂಡಿತ್ತಲ್ಲ, ಈಗ ಇಂದ್ರಿಯಗಳು, ರಂಧ್ರಗಳು, ನವರಂಧ್ರಗಳಾಯಿತು, ಇಂದ್ರಿಯಗಳಾಯಿತು, ಇವುಗಳ ಮೂಲಕ ಪ್ರಾಣ ಪಂಚಪ್ರಾಣವಾಯಿತು. ಈಗ ವಿಂಗಡಣೆಯನ್ನು ಪಡೆದುಕೊಳ್ತಾ ಹೋಗುತ್ತೆ, ಸವಿಸ್ತಾರವನ್ನು ಪಡಿತಾ ಇದೆ. ಇಲ್ಲಿ ಜಗದ್ರೂಪದ ದೇಹ ಹೆಂಗೆ ಉತ್ಪತ್ತಿ ಆಯಿತು, ಜೀವತ್ವ ಹೆಂಗೆ ಬಂತು, ದೇಹದಲ್ಲಿ ಇಷ್ಟೆಲ್ಲ ಕಾರ್ಯವಿಭಾಗಗಳು ಹೆಂಗೆ ನಡೀತಾ ಇದೆ ಅನ್ನೋದನ್ನು ವಿವರಣೆ ಕೊಡ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೀವೆಲ್ಲ ತಾಳ್ಮೆಯಿಂದ ನಿಧಾನವಾಗಿ ಕೇಳಿ ಅರ್ಥ ಮಾಡಿಕೊಂಡ್ರೆ ಉಂಟು, ಇಲ್ಲಾಂದರೆ ಇದೇನೂ ಅರ್ಥ ಆಗೋದಿಲ್ಲ. ಅದರಿಂದ ಎಲ್ಲರೂ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಲ್ಲಿ ತಾನು ಮನುಷ್ಯನು ಮುಂತಾಗಿ ಭಾವಿಸಿಕೊಳ್ಳುವುದರಿಂದ ಪುರುಷ ಅಂದರೆ ಆದಿ ಆಕೃತಿಯನ್ನು ಪಡೆಯುವುದು. ಹೀಗೆ ಸ್ವಸಂಕಲ್ಪವಾಗಿ ಬಂದ ಆಕೃತಿಯನ್ನು ಕಾಕತಾಳೀಯವಾಗಿ ಪಡೆದನೆಂದುಕೊಂಡು ಬಹು ಸಂತೋಷ ಪಟ್ಟುಕೊಳ್ಳುವನು. ಈ ಎಲ್ಲ ವಿಧದಿಂದ ಬಂದಂಥ ಈ ದೇಹವನ್ನು ನಾನು ಪಡ್ಕೊಂಡೆ ಅಂತ ಸಂತೋಷ ಪಟ್ಕೊಳ್ಳೋದು ಈ ಜೀವ. ಆದರೆ ಇವನು ಪಡ್ಕೊಂಡಿದ್ದ ಅದು ತಾನಾಗಿ ಬಂದದ್ದು. ಆ ಮರದ ಮೇಲಿಂದ ಹಣ್ಣು ತಾನಾಗಿ ಉದುರುದು, ಕಾಗೆ ಬಂದು ಕೂತ್ಕೊಂಡಿದ್ರೆ ಬೀಳ್ತು ಅಂತ, ಕಾಕತಾಳ ನ್ಯಾಯ. ಹೀಗೆ ಪುರ್ಯಷ್ಟಕವು ಪ್ರಾಣ ವ್ಯಾಪಾರದಿಂದ ಬದುಕಿರುವ ದೇಹವನ್ನು ಕಾಣುವುದು. ಈ ದೇಹವು ನಿಜವಾಗಿಯೂ ಗಂಧರ್ವಪುರದಂತೆಯೇ ಸ್ವಪ್ನದಲ್ಲಿ ಕಾಣುವ ಮನುಷ್ಯನಂತೆಯೂ ಅಸತ್ತಾಗಿಯೇ ಇರುವುದು. ಈ ದೇಹ ಸ್ವಪ್ನದಲ್ಲಿ ಕಾಣುವ ಮನುಷ್ಯನಂತೆ ಅಸತ್ತಾಗಿದೆ. ಸ್ವಪ್ನದಲ್ಲಿ ಕಾಣುವ ಮನುಷ್ಯನಿಗೆ ಜೀವ ಇದೆಯಾ? ಅಸತ್ವದು. ಅದರಂತೆ ಇದು ಕೂಡ ಅಸತ್ತು, ಪ್ರಾಣವಿಲ್ಲ, ಇದರಲ್ಲಿ ಯಾವುದೇ ಥರದ ಸತ್ವವಿಲ್ಲ ಇದರಲ್ಲಿ ಅಂತ ಶಿವ ಹೇಳ್ತಾ ಇದ್ದಾನೆ. ಈಗ ವಸಿಷ್ಠರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ಜಗತ್ತು ನೀನು ಹೇಳಿದಂತೆ ಗಂಧರ್ವ ನಗರದಂತೆಯೂ ಸ್ವಪ್ನ ಮನುಷ್ಯನಂತೆಯೂ ಇದ್ದರೂ ದುಃಖ ಫಲವನ್ನು ಕೊಡುವುದು, ದುಃಖಕ್ಕೆ ಕಾರಣವಾಗಿರುವುದು. ಇದನ್ನು ಪರಿಹರಿಸಿಕೊಳ್ಳಲು ಉಪಾಯವೇನು? ಇಷ್ಟೆಲ್ಲ ವಿವರಣೆಯನ್ನು ಕೊಟ್ಟೆ ಅಲ್ಲ ಪರಮಾತ್ಮನೇ, ಶಿವನೇ. ನೀನು ಹೇಳಿದೆ ಈ ಜಗತ್ತು ಸ್ವಪ್ನದಂತೆ ಅಂತ ಹೇಳ್ಬಿಟ್ಟೆ ನೀನು. ಕನಸಿನಲ್ಲಿ ಕಂಡ ಮನುಷ್ಯನಂತೆ, ಗಂಧರ್ವ ನಗರದಂತೆ ಅಂದರೆ ಇಲ್ಲದೇ ಇದ್ದರೂ ಇದ್ದಂಗೆ ಕಾಣ್ತಾ ಇದೆ ಅಂತ ನೀನು ಹೇಳ್ಬಿಟ್ಟೆಲ್ಲಪ್ಪ. ಆದರೂ ಕೂಡ ಇದರಲ್ಲಿ ದುಃಖದ ಫಲ ಸಿಗ್ತಾ ಇದೆಯಲ್ಲ, ದುಃಖ ಆಗ್ತಾ ಇದೆಯಲ್ಲ. ಯಾಕೆ? ಸ್ವಪ್ನದಂಗೆ ಕಂಡಿದ್ರೆ ಇದು ನಾಶ ಆಗಬೇಕಾಗಿತ್ತು, ದುಃಖ ಬರಬಾರ್ದಿತ್ತು. ಆದರೆ ಇದು ದುಃಖದ ಫಲವನ್ನು ಕೊಡ್ತಾ ಇದೆ, ದುಃಖಕ್ಕೆ ಕಾರಣವಾಗ್ತಾ ಇದೆ. ಈ ದುಃಖವನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ? ಹೌದು ತಾನೆ? ಇದರಲ್ಲಿ ತಾನೇ ನಾವು ಸಿಗಾಕೊಂಡು ಒದ್ದಾಡ್ತಾ ಇರೋದು. ಅದಕ್ಕೆ ಈಶ್ವರನ ಹೇಳ್ತಾನೆ, ದುಃಖವೆನ್ನುವುದು ವಾಸನಾವಶದಿಂದ ತೋರುವ ಮನೋಭಾವವು. ಅದು ಇದ್ದರಲ್ಲವೇ ಅದಕ್ಕೆ ಪರಿಹಾರವನ್ನು ಸೂಚಿಸುವುದು. ಮೃಗತೃಷ್ಣೆಯ ಜಗತ್ತೇ ಇಲ್ಲದಿರಲು ಅದಕ್ಕೆ ಪರಿಹಾರೋಪಾಯವನ್ನು ಸೂಚಿಸುವುದು, ಜಲವನ್ನು ಓಡಿಸುವುದು ಹೀಗೆ ಎಂಬಂತಾಗುವುದು. ಅದಕ್ಕೆ ಶಿವ ಏನು ಹೇಳ್ತಾ ಇದ್ದಾನೆ? ದುಃಖ ಅನ್ನುವುದೇ ಸುಳ್ಳು. ಈಗ ಮೃಗತೃಷ್ಣೆ ಅಂದರೆ ಮರುಭೂಮಿಯಲ್ಲಿ ಬಿಸಿಲಿನ ಜಳಕ್ಕೆ ಮರಳು ಕಾಯ್ದು
ಅಲ್ಲೆಲ್ಲೋ ನೀರಿನ ಹೊರತೆ ಇದೆಯೇನೋ ಅನ್ನೋ ಹಂಗೆ ಕಾಣಬರ್ತದಲ್ಲ, ಆ ರೀತಿಯಲ್ಲಿ ಅಲ್ಲಿ ಆ ನೀರಿನ ಹೊರತೆ ಇದ್ರೂ ತಾನೇ ಅದಕ್ಕೆ ಪರಿಹಾರ ಹೇಳೋದು. ಅಲ್ಲಿ ನೀರೇ ಇಲ್ಲ ಅಲ್ಲಿ. ಅದೇ ರೀತಿಯಲ್ಲಿ ಇಲ್ಲಿ ದುಃಖ ಅನ್ನುವುದೇ ಇಲ್ಲ. ಆ ದುಃಖ ಇಲ್ಲದೇ ಇರೋ ದುಃಖನಕ್ಕೆ ಪರಿಹಾರ ಎಲ್ಲಿಂದ ಹೇಳಲಿ ನಾನು ನಿನಗೆ? ದುಃಖ ಪಡ್ತಾ ಇದ್ದೀವಲ್ಲ ಎಲ್ಲರೂ, ಬಾಧೆ ಪಡ್ತಾ ಇದೆಯಲ್ಲ, ದುಃಖನೇ ಇಲ್ಲ ಅಂದ್ಬಿಟ್ನಲ್ಲ ಶಿವ ಅಂದರೆ ಶಿವ ಪೆದ್ದನ ಇಲ್ಲಿ ಹಂಗಾದ್ರೆ ನಮಗೆ ವಿಚಾರದ ಕೊರತೆ ಇದೆ, ಜ್ಞಾನದ ಅರಿವು ಇಲ್ಲ, ನಮಗೆ ಜ್ಞಾನದ ಅಭಾವ ಇದೆ, ಅರಿವಿಲ್ಲ. ಅದರಿಂದ ದುಃಖ ಇರುವಂತೆ ಕಾಣಿಸ್ಕೊಳ್ತಾ ಇದೆ. ನಿಜವಾಗಿ ನೋಡಿದ್ರಾದರೆ ಜಗತ್ತಿನಲ್ಲಿ ದುಃಖ ಇಲ್ಲ. ಸರಿಯಾಗಿ ವಿಚಾರ ಮಾಡಿ ನೋಡಬೇಕು. ಇದರ ವಿಸ್ತಾರವನ್ನು ಶಿವ ಹೇಳ್ತಾ ಹೋಗ್ತಾ ಇದ್ದಾನೆ. ದುಃಖವೆನ್ನುವುದು ವಾಸನಾ ವಶದಿಂದ ತೋರುವ ಮನೋಭಾವ. ಈ ದುಃಖ ಅಂತಕ್ಕಂಥದ್ದೇನು, ನಮ್ಮ ಮನಸ್ಸಿನಲ್ಲಿ ವಾಸನಾ ಬಲದಿಂದ ಅಂಟ್ಕೊಂಡಿರ್ತಲ್ಲ ಈ ಮನೋಭಾವ ಇದು. ಅದರಿಂದ ದುಃಖ ಅನ್ನುವುದು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದನ್ನು ವಿಸ್ತರಿಸಿ ಹೇಳ್ತಾನೆ. ಅದನ್ನು ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.